ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ನಾನು ಪಾಪುಗೆ ಕಟಿಂಗ್ ಮಾಡ್ಸಕ್ಕೆ ಇವಾಗ ಹೋಗ್ತಾ ಇದೀವಿ. ಅಂಡ್ ಇನ್ನೊಂದು ಇದು ಇದು ಇಲ್ಲಿ ಕಟಿಂಗ್ ಮಾಡಿಸ್ತಾರ ನಿಮ್ಗೀಗ. ಅಂಡ್ ಫ್ರೆಂಡ್ಸ್, ನಾನು ಶನಿವಾರ ಕಟಿಂಗ್ ಪಾಪುಗೆ ಮಾಡಿಸ್ಬಾರ್ದು ಅಂತ ಹೇಳಿದೆ. ಏಂತಕ್ಕೆ ಅಂತ ಹೇಳ್ತೀನಿ. ಅವ್ರು ಹುಟ್ಟಿದ ದಿನ ಕಟಿಂಗ್ ಮಾಡಿಸ್ಬಾರ್ದು ಮತ್ತೆ ಆ ಉಗುರು ಕಟ್ ಮಾಡಬಾರ್ದು ಅಂತ ಹೇಳ್ತಾರೆ. ಸೊ ಅದಕ್ಕೆ ನಾನು ಕಟಿಂಗ್ ಮಾಡಿಸಿರ್ಲಿಲ್ಲ. ಸೊ ನೋಡಿ, ಅವ್ನು ನಾಳೆ ಬರ್ಡೇ ಇರೋದ್ರಿಂದ ಇವತ್ತು ಕಟಿಂಗ್ ಮಾಡಿಸ್ತಾ ಇದೀವಿ. ಸೊ ಗೈಸ್, ಇಲ್ಲಿ ಕಟಿಂಗ್ ಶಾಪ್ಗೆ ಬಂದ್ವಿ. ನಮ್ಮೂರಲ್ಲೇ ಇರೋಂತಹ ಕಟಿಂಗ್ ಶಾಪ್ಗೆ ಬಂದ್ವಿ. ಇದು ಏನಂದ್ರೆ ಪಾಪು ತುಂಬಾ ಅಳ್ತಿದ್ದೆ. ನಾನು ಯಾಕೆ ವಾಯ್ಸ್ ಓವರ್ ಕೊಡ್ತಿದ್ದೆ ಅಂದ್ರೆ ಅವ್ನು ಅಳೋ ಸೌಂಡು ತುಂಬಾ ಇದೆ. ಸೊ ಅದಕ್ಕೆ ನಾನು ಇಲ್ಲಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಅವನಿಗೆ ಇದು ಸೆಕೆಂಡ್ ಟೈಮು. ಫಸ್ಟ್ ಟೈಮು ಅದೇ ಅವ್ನ ಬರ್ಡೇಗೆ 1 ವರ್ಷದ್ದು ಅಂದ್ರೆ ಬಿಫೋರ್ ಲಾಗಲ್ಲಿ ನೀವು ನೋಡ್ಬೋದು. ಅವ್ನ ಬರ್ಡೇ ಕಟ್ ಮಾಡಿಸಿದ್ವಿ. ಇದು ನೆಕ್ಸ್ಟು ಇದು ನೆಕ್ಸ್ಟ್ ಇದನ್ನ ಕಟ್ ಮಾಡಿಸ್ತಿರೋದು ನಾವು ಇವಾಗಲೇ. ಇಲ್ಲ, ಮುಡಿ ಕೊಡೋಕೆಲ್ಲ ಕೊಟ್ಟಿದ್ವಿ ಅಲ್ವಾ. ಸೊ ಕಟಿಂಗ್ ಮಾತ್ರ ಇದು ಸೆಕೆಂಡ್ ಟೈಮ್. ಇದು ಮುಡಿ ಎಲ್ಲ ಒಂದೆರಡು ಮುಡಿ ಆಗಿದೆಯಲ್ಲ. ಸೊ ಇಲ್ಲಿ ಕಟಿಂಗ್ ಮಾತ್ರ ಎರಡನೇ ಸಲ ಇದು ನಾವು ಅವನಿಗೆ ಕಟ್ ಮಾಡಿಸಿರೋದು. ಈ ಕಟಿಂಗ್ ಯಾವುದು, ಯಾವ ಕಟಿಂಗ್ ಮಾಡಿಸ್ತಾ ಇದೀವಿ ಅಂತ ವಿಡಿಯೋನ ಕೊನೆವರೆಗೂ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಸೊ ಗೈಸ್, ನನಗಂತೂ ಅಲ್ಲಿ ಕಟಿಂಗ್ ಎಲ್ಲ ಅವ್ರು ಮಾಡಿಸ್ತಿರ್ಬೇಕಾದ್ರೆ ನಾನಂತೂ ಅವ್ನ ಇಟ್ಕೊಂಡಿಲ್ಲ. ಅವ್ರ ದೊಡ್ಡಪ್ಪ ಇಟ್ಕೊಂಡಿದ್ದಾರೆ ಮತ್ತೆ ಅವ್ರ ಅಪ್ಪ ಇಟ್ಕೊಂಡಿದ್ದಾರೆ. ನನಗಂತೂ ಯಾಕಾದ್ರೂ ಕಟಿಂಗ್ ಮಾಡಿಸ್ತಿದೀವಿ ಅದಕ್ಕೆ ಅದು ಬಿಟ್ಬಿಡೋಣ, ಅಯ್ಯೋ ಅವ್ರಿಗೆ ಬೇಡ ಮಾಡಿಸ್ಬಿಡಿ ಅಂತ ಹೇಳ್ಬಿಡೋಣ ಅನ್ನೋಷ್ಟು ಹರ್ಟ್ ಆಗ್ಬಿಟ್ಟಿತ್ತು. ಅಂದರೆ ನನಗೆ ಫಸ್ಟ್ ಟೈಮ್ ನಾನು ಕಟಿಂಗ್ ಮಾಡಿಸಿದಾಗ ಕಣ್ಣಲ್ಲೇ ನೀರು ತುಂಬ್ಕೊಂಡ್ಬಿಟ್ಟಿತ್ತು. ಯಾಕಂದರೆ ಸ್ಟಾರ್ಟಿಂಗ್ ಅವ್ನು ಅಷ್ಟೊಂದು ಅಳ್ತಿದ್ದ. ಈಗ ಪರವಾಗಿಲ್ಲ, ನೋಡಿ ಅವ್ನು ಹೇಗೆ ಅಳ್ತಿದ್ದಾನೆ ಅಂತ. ನನಗಂತೂ ಒಂಥರ ಅನಿಸ್ತಿತ್ತು, ಯಾಕಾದರೂ ಮಾಡ್ತಿದ್ವ ಅನಿಸ್ತಿತ್ತು. ಇದು ಹೇಗೆ ಗೊತ್ತಾ, ಎಷ್ಟೇ ಅಳ್ತಿದ್ರು ಅವನು ಒಂದು ಹ್ಯಾಪಿ ಬರ್ಡೇ ಇಲ್ಲ ಚಾಕ್ಲೇಟ್ ಕೇಕು ಮತ್ತೆ ಲಾಲಿಪಾಪ್ಗೆ ಸಮಾಧಾನ ಆಗೋಗ್ತಾನೆ. ಅವನು ಆ ಥರ. ಅಲ್ಲಿ ಬೇಕ್ರಿ ಇತ್ತು ಅಲ್ವಾ. ಸೊ ಅದಕ್ಕೆ ಅವನಿಗೆ ಕಟಿಂಗ್ ಎಲ್ಲ ಆದಮೇಲೆ ಅಲ್ಲಿ ಬೇಕ್ರಿ ಇದೆ, ಅಲ್ಲಿ ಕರ್ಕೊಂಡು ಹೋಗು ಅಂತ ಅವನು ತೋರಿಸ್ತಿದ್ದ. ಹಲೋ ಗೈಸ್, ಫೈನಲಿ ಪಾಪನ್ ಕಟಿಂಗ್ ಎಲ್ಲ ಮುಗ್ದಿದೆ. ನೋಡಿ ಯಾವ ರೀತಿ ಕಾಣ್ತಿದ್ದಾನೆ. ತುಂಬಾ ಅಳ್ತಾನೆ, ತುಂಬಾ ಆಟ ಮಾಡ್ತಾನೆ. ಕಟಿಂಗ್ ಮಾಡಕ್ಕೆ 3 ಜನ ಇಟ್ಕೊಂಡಿದೀವಿ ಅಂತೂ. ನೋಡಿ ಯಾವ ರೀತಿ ಕಟಿಂಗ್ ಇದೆ. ಗೈಸ್, ಫೈನಲಿ ಕಟಿಂಗ್ ಎಲ್ಲ ಮುಗಿತು. ಈಗ ಹೊರಟೋಣ ಮನೆಗೆ. ನಾನು ವಾಯ್ಸ್ ಓವರ್ ಕೊಡ್ಬೇಕು, ಇವ್ನು ನನ್ನ ಮಕ್ಕಳೇ ನೋಡ್ತಾನೆ. ಪಾಪುಗೆ ಕಟಿಂಗ್ ಮಾಡಿಸಿದಂತ ಶಾಪ್ ಇದು. ಇಟ್ಸ್ ಲೊಕೇಟ್ ಆಗಿರೋದು ಸುಗ್ನಳ್ಳಿ ಸರ್ಕಲ್ ಅಲ್ಲಿ. ಒಂದು ಲಾಲಿಪಾಪ್ಗೆ ಸಮಾಧಾನ ಆಗೋಯ್ತು. ಸೊ ಗೈಸ್, ಪಾಪುಗೆ ಒಂಚೂರು ಕೊಡಿಸ್ಬಿಟ್ಟು ನಾವು 1-2 ಪಪ್ಸ್ ತಿಂದ್ಬಿಟ್ಟು ಈಗ ಮನೆ ಹತ್ರ ಹೋಗೋಣ. ಯಾಕಂದ್ರೆ ಅವನಿಗೆ ಸ್ನಾನ ಮಾಡಿಸ್ಬೇಕು. ಅವನ ಕೂದಲೆಲ್ಲ ಬಿದ್ದು ಒಂಥರ ಕಡಿತ ಥರ ಆಗ್ತಿದೆ. ಗೈಸ್, ಫೈನಲಿ ಪಾಪುಗೆಲ್ಲ ಹೇರ್ ಕಟಿಂಗ್ ಮಾಡ್ಸಾಯಿತು. ಅವ್ನು ಯಾವ ರೀತಿ ಕಾಣ್ತಿದ್ದಾನೆ ಅಂತಲೂ, ಅವನಿಗೆ ಇದು ಕೂದಲೆಲ್ಲ ಮೈ ಮೇಲೆ ಬಿದ್ದು ಒಂಥರ ಕಡಿತ ಥರ ಆಗ್ಬಿಟ್ಟಿದೆ. ಸೊ ಅದಕ್ಕೆ ಅವನಿಗೆ ಬೇಗ ಸ್ನಾನ ಮಾಡಿಸೋಣ ಅಂದ್ಬಿಟ್ಟು ಅವನಿಗೆ ಸಮಾಧಾನ ಆಗೋಕ್ಕೆ ಅಲ್ಲೇ ಬೇಕ್ರಿಲೇ ಒಂದು ಲಾಲಿಪಾಪ್ ಮತ್ತೆ ನಾವು ಪಪ್ಸ್ ಎಲ್ಲ ತಿನ್ಕೊಂಡು ನಾವು ಅಲ್ಲೇ ಬಂದ್ವಿ. ನಾವು ಊಟ ಮಾಡಿರ್ಲಿಲ್ವಲ್ಲ ಅಂದ್ಬಿಟ್ಟು. ಸೊ ಅವ್ನು ಫೈನಲಿ ಸ್ನಾನ ಎಲ್ಲ ಮುಗೀತು. ಅವ್ನು ಯಾವ ರೀತಿ ಕಾಣ್ತಿದ್ದಾನೆ ಅಂತಲೂ ಒಂದು ತೋರಿಸ್ತೀನಿ ರೀ. ಅವ್ನು ಎಲ್ಲಿದ್ದಾನೆ? ಅವನು ಆಚೆ ಹೊರಟೋಗಿದ್ದಾನೆ ಗೈಸ್. ಆಚೆ ಅಲ್ಲಿ ಹಸುಗೆ ನೀರು ಕುಡಿಸ್ತಿದ್ದಾರೆ. ಸೊ ಅಲ್ಲಿದ್ದಾನೆ ಅವನು. ಸೊ ನಾನು ಇವಾಗ ನಾಳೆ ಟೆಂಪಲ್ಗೆ ಹೋಗ್ತೀವಲ್ವಾ, ಮಧುರಮ್ಮನ್ಗೆ ಹೋಗೋಣ ಅಂತ ಅನ್ಕೊಂಡಿದ್ದೀವಿ. ಅಲ್ಲಿ ಪೂಜೆ ಏನಾದರೂ ಅರ್ಚನೆ ಮಾಡ್ಸೋಣ ಅಂತ. ಸೊ ಅದಾದಮೇಲೆ ಯಾವ ದೇವಸ್ಥಾನ ಮತ್ತೆ 2-3 ಟೆಂಪಲ್ಗೆ ಹೋಗೋಣ ಅಂತ ಅನ್ಕೊಂಡಿದ್ದೀವಿ. ನೋಡೋಣ ಯಾವ ದೇವಸ್ಥಾನಕ್ಕೆ ಹೋಗ್ತೀವಿ, ಎಲ್ಲಿ ಹೋಗ್ತೀವಿ ಅಂತ ನಾಳೆ ಲಾಗಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ನಾನು ಇವತ್ತು ಐಬ್ರೋ ಮಾಡಿಸ್ಬೇಕು. ನೋಡಿ, ಎಷ್ಟು ದಿನ ಆಯಿತು ಐಬ್ರೋ ಮಾಡಿಸಿ. ಸೊ ನಾಳೆ ಹೊರಗಡೆ ಹೋಗ್ತೀವಲ್ವಾ, ಐಬ್ರೋ ಮಾಡಿಸೋಣ ಅಂತ ಪಾರ್ಲರ್ಗೆ ಹೋಗ್ತಿದ್ದೀನಿ. ಇಲ್ಲಿ ನಮ್ಮೂರಲ್ಲೇ ಇರುವಂತಹ ಪಾರ್ಲರು. ಸೊ ಇವಾಗ ಹೊರಡೋಣ ಬನ್ನಿ. ಹಲೋ ಗೈಸ್, ನಾನಿವಾಗ ಪಾರ್ಲರ್ ಐಬ್ರೋ ಮಾಡಿಸ್ಕೊಳ್ಳೋಕೆ ಪಾರ್ಲರ್ ಹತ್ರ ಹೋಗ್ತಾ ಇದ್ದೀನಿ.
ಹಲೋ ಗೈಸ್, ನಾನು ಇವತ್ತು ಐಬ್ರೋ ಮಾಡಿಸ್ಕೊಳ್ಳೋಕ್ಕೆ ಪಾರ್ಲರ್ಗೆ ಬಂದಿದ್ದೆ. ಸೊ ಇದಿರೋದು ಸುಗ್ನಹಳ್ಳಿಯಲ್ಲಿ. ಗೈಸ್, ಫೈನಲಿ ಐಬ್ರೋಸ್ ಎಲ್ಲ ಮಾಡಿಸ್ಕೊಂಡಿದ್ದೀನಿ. ನೋಡಿ ಯಾವ ರೀತಿ ಕಾಣ್ತಿದ್ದೀನಿ ಅಂತ. ಒಂಥರ ನೋವ್ತಿದೆ ಇಲ್ಲಿ ಗೈಸ್. ಸೊ ಈಗ ಮನೆಗೆ ಹೊರಡೋಣ, ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ನೆಕ್ಸ್ಟ್ ಇಲ್ಲಿ ನಾನು ಬ್ಯಾಂಗಲ್ ಶಾಪ್ ಬಂದೆ. ಇಲ್ಲಿ ಮ್ಯಾಚಿಂಗ್ ಇಯರಿಂಗ್ ಮತ್ತು ಬ್ಯಾಂಗಲ್ಸ್ ಬೇಕು ಅಂತ ಬಂದಿದ್ದೀನಿ. ಆ್ಯಂಡ್ ನನ್ನ ಮ್ಯಾಚಿಂಗ್ಸ್ ಯಾವುದೂ ಸಿಗ್ತಾ ಇಲ್ಲ ಇಲ್ಲಿ. ನನಗೆ ಲೈಟ್ ಪಿಂಕ್ ಕಲರ್ ಬೇಕು. ಸೊ ಇಲ್ಲಿ ಬಂದಿದ್ದೀನಿ. ನಮಸ್ಕಾರ ಸೈಬರ್ ಓಪನ್ ಇದೆ, ಬಟ್ ಮೊಬೈಲ್ ಅಲ್ಲಿ ನಾವಿಲ್ಲ, ನಾಗಣ್ಣ ಅವ್ರಿಗೆ ಎಷ್ಟು ಗಂಟೆ ಬಿಡ್ತಾರೆ? ಅಂಗಡಿ ಓಪನ್ ಮಾಡಿದ್ಮೇಲೆ ವ್ಯಾಪಾರ ಮಾಡ್ತಾ ಇದ್ದೀನಲ್ಲ ನಾನು. ಸೈಬರ್ ಮಾಡಿದಿಲ್ಲ ನಾನು. ಅಂಗಡಿ ಬಳೆ ಅಂಗಡಿ ಜೆರಾಕ್ಸ್ ಪ್ರಿಂಟ್ ಔಟ್ ಓನರ್ ತೆಗಿತಾರೆ, ನಾವು ಲೇಬರ್. ಎಷ್ಟು ಹಂಗ ಸಂಬಳ? ಎಷ್ಟು ಸಂಬಳ? ನಾವೆಷ್ಟು ಓದಿಲ್ಲ ಇನ್ನ. ಸಂಬಳನಾ ವಾ ಹಂಗಾರೆ ಕೂಡ ನೀನು 30,000 ತಕೊಂಡು. ನಾನು ಹಂಗೆ ಮಾಡ್ಕೊ ಬರ್ತೀನಿ ಯಾವಾಗ್ಲೂ. ಈಗ ಯಾವ್ದೋ ಗ್ಯಾಪ್ ಬರ್ತಾ ಇಲ್ಲ. ಮನೇಲಿದ್ದಾಗ ಅದು ತಗೋಬೇಕು ಇದು ತಗೋಬೇಕು ರೆಡಿ ಆದ್ರೆ ಆಗ್ತಾ ಇಲ್ಲ. ಅಷ್ಟೊಂದು ಗ್ಯಾಪ್ನೇ ಬರ್ತದೆ. ಗೈಸ್, ಫೈನಲಿ ಐಬ್ರೋಸ್ ಎಲ್ಲ ಮಾಡ್ಸ್ಕೊಂಡು ಬಂದಾಯ್ತು. ಪಾಪು ಕಟಿಂಗ್ ನೋಡಿ. ಬೈಲ್ ಪಾಪು, ಇಲ್ಲಿ ಹುಡು, ಹಾಯ್ ಮಾಡು. ಎದು ಇಲ್ಲಿ ಹೇದೋ ಮಾಡು. ಅವನು ಆಟ ಆಡ್ತಿದ್ದಾನೆ ಇಲ್ಲಿ. ನೋಡಿ ಅವನು ಇಲ್ಲ ಆಟ ಆಡ್ತಿದ್ದಾನೆ. ಸೊ ಗೈಸ್, ಫೈನಲಿ ಅಂಗಡಿಗೆ ಹೋಗಿ ಬಂದೆ. ಅದು ಒಂದೇ ಒಂದು ಎರಡೆರಡು ಓಲೆ ಕೇಳಿದೆ. ಅದಕ್ಕೆ ಎಷ್ಟು 600 ಸಮಥಿಂಗ್ ಹೇಳ್ಬಿಟ್ರು. ಸೊ ಅದು ನನ್ನ ಮ್ಯಾಚಿಂಗು ಇರಲಿಲ್ಲ, ಗೋಲ್ಡ್ ಕಲರ್ ಮಾತ್ರ ತಂದಿದ್ದೆ. ಸೊ ಇದೊಂದು ಓಲೆ ತೊಗೊಂಡ್ಬಂದೆ. ನನಗೇನೂ ಇಷ್ಟ ಆಗಿಲ್ಲ. ಅಲ್ಲೇ ಐಬ್ರೋಸ್ ಅಂಗಡಿ ಪಕ್ಕ ಇತ್ತಲ್ಲ ಅಂದ್ಬಿಟ್ಟು ಇದು ಒಂದೇ ಒಂದು ತೊಗೊಬಂದೆ. ಸೊ ಒಂಚೂರು ಬೇಜಾರಿದೆ, ಅದೇ ಏನೂ ಯಾವುದು ಮ್ಯಾಚಿಂಗ್ ಸಿಕ್ಕಿಲ್ಲ ಅಂದ್ಬಿಟ್ಟು. ಸೊ ಇಷ್ಟೇ ಗೈಸ್ ಇವತ್ತಿನ ವಿಡಿಯೋ. ಈ ವಿಡಿಯೋ ನೆಕ್ಸ್ಟು ಪಾಪು ಬರ್ಡೇ ನಾಳೆ ಅಲ್ವಾ. ನಾಳೆ ಯಾವ ರೀತಿ ಸೆಲೆಬ್ರೇಟ್ ಮಾಡ್ತೀವಿ ಪಾಪು ಬರ್ಡೇನ ಅಂತ ನಾನು ನಾಳೆ ವ್ಲಾಗಲ್ಲಿ ನೀವು ನೋಡ್ಬೋದು. ಸೊ ಇವತ್ತಿನ ವ್ಲಾಗ್ ಇಷ್ಟೇ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಕಾಯ್ತಾ ಇರಿ. ಟಾಟಾ.